ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಯಶಸ್ಸಿಗೆ ಒಂದು ಪ್ರಾಕ್ಟಿಕಲ್ ಬ್ಲೂಪ್ರಿಂಟ್ ಬಗ್ಗೆ ಮಾತಾಡೋಣ. ಇದು ಕೇವಲ ಥಿಯರಿ ಅಲ್ಲ, ಬದಲಾಗಿ ನಮ್ಮ ಮೈಂಡ್ಸೆಟ್ ಅನ್ನ ಬದಲಾಯಿಸಿ ಸರಿಯಾದ ಆಕ್ಷನ್ ತಗೊಂಡು ನಮ್ಮ ಕೆಪಾಸಿಟಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಗೈಡ್. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ವೇಳೆ ಎಲ್ಲರ ಹತ್ರನೂ ಕೋಟಿಗಟ್ಲೆ ಸಂಪಾದನೆ ಮಾಡೋ ಅವಕಾಶ ಇದ್ದು ಆದ್ರೆ ಅದರ ಅರಿವೇ ಇಲ್ದಿದ್ರೆ ಹೇಗಿರುತ್ತೆ? ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಬಹುಶಃ ನಾವೆಲ್ಲ ಸಂಪತ್ತನ್ನ ನೋಡೋ ದೃಷ್ಟಿಕೋನದಲ್ಲೇ ಏನೋ ತಪ್ಪಿದೆ ಅಂತ ಅನ್ಸುತ್ತೆ. ನೋಡಿ, ಇಲ್ಲಿ ಅಸ್ಲಿ ಆಟ ಇರೋದು ದುಡ್ಡು ಮಾಡೋದ್ರಲ್ಲ, ಆ ದುಡ್ಡನ್ನ ಎಷ್ಟು ಬೇಗ ಮಾಡ್ತೀವಿ ಅನ್ನೋದ್ರಲ್ಲಿದೆ. ನಿಧಾನವಾಗಿ ಹಣ ಗಳಿಸೋದ್ರಿಂದ ಬರೀ ಜೀವನ ನಡಿಬೋದಷ್ಟೇ, ಆದ್ರೆ ಅದನ್ನೇ ಸ್ಪೀಡಾಗಿ ಗಳಿಸಿದ್ರೆ ನಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪಾಯಿಂಟ್. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಸಂಪತ್ತಿನ ನಿಜವಾದ ಆಟ. ನಮ್ಮ ಆರ್ಥಿಕ ಸ್ಥಿತಿಯನ್ನೇ ಬದಲಾಯಿಸೋಕೆ ಬೇಕಾದ ಮೂಲಭೂತ ಮೈಂಡ್ಸೆಟ್ ಏನು ಅನ್ನೋದನ್ನ ಇಲ್ಲಿ ನೋಡೋಣ. ತುಂಬಾ ಜನ ಒಂದು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂತಾರಲ್ಲ, ಅದ್ರಲ್ಲಿ ಸಿಕ್ಕಾಕೊಳ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ಶ್ರೀಮಂತರ ಹಾಗೆ ರಿಸೋರ್ಸಸ್ ಇರಲ್ಲ, ಬಡವರ ಹಾಗೆ ಸಿಕ್ಕ ಕೆಲಸ ಮಾಡಿ ಮೇಲ್ಬರೋ ಧೈರ್ಯನೂ ಇರಲ್ಲ. ಜನ ಏನಂತಾರೆ ಅನ್ನೋ ಭಯ, ಆ ಒಂದು ಅಹಂ ನಮ್ಮನ್ನ ವರ್ಷಗಟ್ಲೆ ಒಂದೇ ಜಾಗದಲ್ಲಿ ನಿಲ್ಸ್ಬಿಡುತ್ತೆ. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಒಬ್ಬ ವ್ಯಕ್ತಿ 25-30 ವರ್ಷದಲ್ಲಿ ಸಂಪಾದಿಸೋ ಹಣವನ್ನ ಕೆಲವೇ ವರ್ಷಗಳಲ್ಲಿ ಸಂಪಾದಿಸಿದ್ರೆ ಅದು ಬರೀ ಜೀವನ ನಿರ್ವಹಣೆ ಆಗಲ್ಲ, ಅದು ಲೈಫ್ ಚೇಂಜಿಂಗ್ ಆಗುತ್ತೆ. ಹಣ ಗಳಿಸೋ ಸ್ಪೀಡ್ ಅಮೌಂಟ್ಗಿಂತ ತುಂಬಾ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಈ ಟ್ರ್ಯಾಪ್ನಿಂದ ಹೊರಗೆ ಬರೋದು ಹೇಗೆ? ಬನ್ನಿ, ಯಶಸ್ವಿ ಜನರು ಪಾಲಿಸಿದ 3 ಸಿಂಪಲ್ ನಿಯಮಗಳನ್ನ ನೋಡೋಣ. ಈ 3 ನಿಯಮಗಳು ಯಶಸ್ಸಿನ ಮೈಂಡ್ಸೆಟ್ನ ತಿರುಳು. ಮೊದಲನೆಯದು ಈಗೋವನ್ನ ಬಿಡಬೇಕು. ಎರಡನೆಯದು ಪ್ಯಾಷನ್ಗಿಂತ ಅವಕಾಶಗಳನ್ನ ಹುಡುಕಬೇಕು. ಮತ್ತು ಮೂರನೆಯದು ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. ಮೊದಲನೇ ರೂಲ್ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಜಾಸ್ತಿ ಸ್ಮಾರ್ಟ್ ಆಗೋಕೆ ಹೋಗ್ಬೇಡಿ. ಇದರರ್ಥ ನನ್ನ ಡಿಗ್ರಿಗೆ, ನನ್ನ ಸ್ಟೇಟಸ್ಗೆ ಈ ಕೆಲ್ಸ ಮಾಡೋಕ್ ಆಗಲ್ಲ ಅನ್ನೋ ಅಹಂಕಾರವನ್ನ ಮೊದಲು ಬದಿಗಿಡ್ಬೇಕು. ಇದೇ ನಮ್ಮ ಬೆಳವಣಿಗೆಗೆ ದೊಡ್ಡ ತಡೆಗೋಡೆ. ನಿಜವಾದ ಬುದ್ಧಿವಂತರು ಯಾರು ಅಂದ್ರೆ, ದೊಡ್ಡ ಅವಕಾಶಕ್ಕಾಗಿ ಕಾಯ್ತಾ ಕೂರುವರಲ್ಲ, ಬದಲಿಗೆ ಸಿಕ್ಕ ಸಣ್ಣ ಅವಕಾಶದಲ್ಲೇ ಶುರು ಮಾಡಿ ಅದರಿಂದ ಕಲ್ತುಕೊಂಡು ಮುಂದೆ ಸಾಗುವವರು. ಒಂದೇ ಒಂದು ಸಣ್ಣ ಹೆಜ್ಜೆ ಕೂಡ ನಮ್ಮನ್ನ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಹುದು. ಈಗ ರೂಲ್ ನಂಬರ್ 2. ಜೆಫ್ ಬೆಜೋಸ್ ಯಾಕೆ ಪುಸ್ತಕ ಮಾರೋಕೆ ಶುರು ಮಾಡಿದ್ರು, ಅಥವಾ ಮುಕೇಶ್ ಅಂಬಾನಿ ಯಾಕೆ ಟೆಲಿಕಾಂಗೆ ಬಂದ್ರು? ಅದಕ್ಕೆ ಕಾರಣ ಪ್ಯಾಷನ್ ಅಲ್ಲ, ಆ ಕ್ಷೇತ್ರಗಳಲ್ಲಿ ಅವರಿಗೆ ದೊಡ್ಡ ಪೊಟೆನ್ಷಿಯಲ್ ಕಾಣಿಸ್ತು, ಅಂದ್ರೆ ಬೆಳವಣಿಗೆಯ ಅವಕಾಶ. ಸೊ ಯಾವಾಗ್ಲೂ ಪ್ಯಾಷನ್ಗಿಂತ ಪೊಟೆನ್ಷಿಯಲ್ಗೆ ಜಾಸ್ತಿ ಬೆಲೆ ಕೊಡಬೇಕು. ಮತ್ತು ಮೂರನೇ ನಿಯಮ, ನೀವು ಏನೇ ಮಾಡಿದ್ರೂ ಅದರಲ್ಲಿ ಕಿಂಗ್ ಆಗ್ಬೇಕು. ಚಾಯ್ ಸುಟ್ಟ ಬಾರ್ ಅಥವಾ ವಾವ್ ಮೋಮೋ ತಗೊಳ್ಳಿ. ಚಾಹಾ, ಮೋಮೋ ಅನ್ನೋದು ತುಂಬಾ ಸಾಮಾನ್ಯ ವಸ್ತುಗಳು, ಆದ್ರೆ ಅವರು ಅದರಲ್ಲೇ ಪರಿಣಿತಿ ಸಾಧಿಸಿ ಇವತ್ತು ಕೋಟಿಗಟ್ಲೆ ಬಿಸ್ನೆಸ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಸೊ ಫೀಲ್ಡ್ ಬದಲಾಯಿಸೋದಲ್ಲ, ಫೀಲ್ಡ್ನಲ್ಲಿ ಮಾಸ್ಟರಿ ಮಾಡೋದು ಮುಖ್ಯ. ಓಕೆ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ನೋಡೋಣ ಬನ್ನಿ. ಈ 7 ದಿನದ ಸಕ್ಸೆಸ್ ಸ್ಟೋರಿ ಈ ಮೈಂಡ್ಸೆಟ್ ಪ್ರಾಕ್ಟಿಕಲ್ ಆಗಿ ಹೇಗ್ ವರ್ಕ್ ಆಗುತ್ತೆ ಅಂತ ತೋರಿಸುತ್ತೆ. ನೋಡಿ, ಕೇವಲ 7 ದಿನದಲ್ಲಿ ಪ್ರಿಂಟ್ ಆನ್ ಡಿಮ್ಯಾಂಡ್ ಬಿಸ್ನೆಸ್ ಅನ್ನ ಶುರು ಮಾಡ್ಲಾಯ್ತು. ಅಂದ್ರೆ ಆರ್ಡರ್ ಬಂದ ಮೇಲೆ ಟೀ ಶರ್ಟ್ ಪ್ರಿಂಟ್ ಮಾಡಿ ಕಳ್ಸೋದು. ಮೊದಲನೇ ದಿನ ವೆಬ್ಸೈಟ್ ರೆಡಿ. 3ನೇ ದಿನ ಮೊದಲ ಡಿಸೈನ್ ಫೇಲ್ ಆದಾಗ ತಕ್ಷಣ ಅದನ್ನ ಬದಲಾಯಿಸಿದ್ರು. ನೋಡಿ, ಈ ಫ್ಲೆಕ್ಸಿಬಿಲಿಟಿ ಎಷ್ಟು ಮುಖ್ಯ. 7ನೇ ದಿನದ ಕೊನೆಗೆ 12 ಸೇಲ್ಸ್ ಆಗಿತ್ತು. ಹಾಗಾದ್ರೆ ರಿಸಲ್ಟ್ಸ್ ಏನಾಯ್ತು ಅಂತ ನೋಡೋಣ. ಟೋಟಲ್ ರೆವಿನ್ಯೂ 10,776 ರೂಪಾಯಿ. ಜಾಹೀರಾತು ಮತ್ತು ಬೇರೆ ಖರ್ಚೆಲ್ಲ ತೀಸಿ ಕೇವಲ 7 ದಿನದಲ್ಲಿ 1,481 ರೂಪಾಯಿ ನಿವ್ವಳ ಲಾಭ. ಇದು ಸಣ್ಣ ಅಮೌಂಟ್ ಇರ್ಬೋದು, ಆದ್ರೆ 0ಇಂದ ಶುರು ಮಾಡಿ ಗಳಿಸಿದ್ದು. ಸೊ ಈ ಚಾಲೆಂಜಿಂದ ನಾವು ಕಲಿಬೇಕಾಗಿರೋದೇನು? ಚಿಕ್ಕದಾಗಿ ಶುರು ಮಾಡಿ, ಮಾರ್ಕೆಟ್ ಟ್ರೆಂಡ್ ಫಾಲೋ ಮಾಡಿ, ಮತ್ತು ಮುಖ್ಯವಾಗಿ ಏನಾದ್ರೂ ವರ್ಕ್ ಆಗ್ಲಿಂಗ ಅಂದ್ರೆ ತಕ್ಷಣ ಬದಲಾಗೋಕೆ ರೆಡಿ ಇರಿ. ಇದು ನಾವು ಮೊದಲು ಮಾತಾಡಿದ 3 ನಿಯಮಗಳ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಓಕೆ, ಹೊರಗಡೆ ಏನ್ ಮಾಡ್ಬೇಕು ಅಂತ ನೋಡಿದ್ವಿ. ಈಗ ನಮ್ಮ ಒಳಗಿನ ಅತ್ಯಂತ ಪವರ್ಫುಲ್ ಟೂಲ್ ಅಂದ್ರೆ ನಮ್ಮ ಬ್ರೇನ್, ಅದನ್ ಹೇಗೆ ಅಪ್ಗ್ರೇಡ್ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕಡೆ ಅತಿಯಾದ ಸ್ಕ್ರೀನ್ ಟೈಮ್, ಜಂಕ್ ಫುಡ್ ನಮ್ಮ ಬ್ರೇನ್ ಪವರ್ ಕಡಿಮೆ ಮಾಡಿದ್ರೆ, ಇನ್ನೊಂದು ಕಡೆ ಒಳ್ಳೆ ನಿದ್ರೆ, ಎಕ್ಸರ್ಸೈಸ್ ಮತ್ತು ಹೆಲ್ದಿ ಫುಡ್ ಅದನ್ನ ಬಲಪಡಿಸುತ್ತೆ. ಚಾಯ್ಸ್ ನಮ್ ಕೈಯಲ್ಲೇ ಇದೆ ಅಲ್ವಾ? ನಮ್ಮ ಬ್ರೇನ್ ಅನ್ನ ಚುರುಕುಗೊಳಿಸೋಕೆ ಇಲ್ಲೊಂದಿಷ್ಟು ಸಿಂಪಲ್ ಟೆಕ್ನಿಕ್ಸ್ ಇದೆ. ಉದಾಹರಣೆಗೆ,
ಬ್ರಷ್ ಮಾಡೋಕೆ ನಮ್ಮ ಅಭ್ಯಾಸ ಇಲ್ಲದ ಕೈ ಬಳಸೋದು ಅಥವಾ ಸಣ್ಣ ಲೆಕ್ಕಾಚಾರಗಳಿಗೆ ಕ್ಯಾಲ್ಕ್ಯುಲೇಟರ್ ಬಳಸೋ ಬದಲು ಮನ್ಸಲ್ಲೇ ಮಾಡೋದು. ಈ ಚಿಕ್ಕ ಚಿಕ್ಕ ಚಾಲೆಂಜುಗಳು ನಮ್ಮ ಮೆದುಳಿಗೆ ದೊಡ್ಡ ವ್ಯಾಯಾಮ. ಸರಿ, ಈಗ ನಿಮಗೊಂದು ಚಿಕ್ಕ ಬ್ರೇನ್ ಟೀಸರ್ ರೆಡಿನಾ? ಈ ಚಿತ್ರದಲ್ಲಿರೋ ಟೀ ಶರ್ಟ್ನಲ್ಲಿ ಒಟ್ಟು ಎಷ್ಟು ಹೋಲ್ಸ್ ಇದೆ ಅಂತ ಗೆಸ್ ಗಾಡಿ ನೋಡೋಣ. ಇದು ನಮ್ಮ ಅಬ್ಸರ್ವೇಷನ್ ಪವರ್ ಅನ್ನ ಟೆಸ್ಟ್ ಮಾಡುತ್ತೆ. ಸರಿಯಾದ ಉತ್ತರ 8. ಹೇಗೆ ಅಂತೀರಾ? ಕುತ್ತಿಗೆ, ಕೆಳಭಾಗ, 2 ತೋಳುಗಳು ಅಂದ್ರೆ 4 ಹೋಲ್ಸ್. ಜೊತೆಗೆ ಶರ್ಟ್ ಮಧ್ಯೆ ಇರೋ 2 ಹೋಲ್ಸ್ ಮುಂದೆ ಮತ್ತು ಹಿಂದೆ 2 ಕಡೆ ಕಾಣ್ತಿದೆ. ಅಂದ್ರೆ 2+2 4. ಸೊ ಟೋಟಲ್ 8. ಇದು ನಾವು ಹೇಗೆ ವಿಭಿನ್ನವಾಗಿ ಯೋಚಿಸಬಹುದು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಈ ಒಂದು ಅದ್ಭುತ ಮಾತಿನೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಚಿಕ್ಕದಾಗಿ ಶುರು ಮಾಡು ಅನ್ನೋ ಮೈಂಡ್ಸೆಟ್ನ ಶಕ್ತಿಯನ್ನ ಇದು ಮತ್ತೆ ಮತ್ತೆ ನೆನಪಿಸುತ್ತೆ. ಶುರುವಿನಲ್ಲಿ ಎಷ್ಟೇ ಸಣ್ಣದನ್ಸಿದ್ರೂ ನಿರಂತರ ಪ್ರಯತ್ನದಿಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನೇ ಕಟ್ಟಬಹುದು. ನೋಡಿ, ಯಶಸ್ಸಿನ ಬ್ಲೂಪ್ರಿಂಟ್ ಈಗ ನಮ್ಮ ಕೈಯಲ್ಲಿದೆ. ಸರಿಯಾದ ಮನಸ್ಥಿತಿ, ಕ್ರಿಯೆ ಮತ್ತು ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡಿಕೊಳ್ಳೋ ದಾರಿ ಸ್ಪಷ್ಟವಾಗಿದೆ. ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಯಾವುದು? ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಬಿಡುತ್ತಿದ್ದೇನೆ.